2 days ಇಂದ ಸೋರಿಯಾಸಿಸ್ ಇತ್ತು. 4 ವಾರ ಪ್ರದಕ್ಷಿಣೆ ಆಗಿದೆ, 21 ಪ್ರದಕ್ಷಿಣೆ, ತುಪ್ಪದ ದೀಪ ಹಚ್ಚಿ ತೆಂಗಿನಕಾಯಲ್ಲಿ ಎಲ್ಲ ವಾಸಿ ಆಯಿತು. 80% ವಾಸಿ ಆಗಿದೆ. ಆ ತಾಯಿ ಒಂಥರ ಪವರ್ಫುಲ್. ನಾವೇನು ಅನ್ಕೊಂತೀವಿ ಎಲ್ಲ ಆಗುತ್ತೆ ತಾಯಿ ಹತ್ರ. ನನಗೆ ಕಾಲು ತುಂಬ ಪ್ರಾಬ್ಲಮ್ ಇತ್ತು. ಅದಕ್ಕೆ ನಾವು ಇಲ್ಲಿಗೆ ಬಂದು ನಮಗೆ ಉತ್ತರ ಸಿಕ್ಕಿತು ವಾಸಿ ಆಗುತ್ತೆ ಅಂತ. ನನಗೆ ಈಗ ಒಂದು ಸ್ವಲ್ಪ ಪರವಾಗಿಲ್ಲ. ತಾಯಿ ಬಗ್ಗೆ ತುಂಬಾನೇ ನಮಗೆ ನಂಬಿಕೆ ಆಯಿತು. ನಂದು ಇದಕ್ಕಿಂತ ಮೊದಲು ನಮ್ಮ ಜಮೀನಿನ ಸಮಸ್ಯೆ ಭಾಳ ಇತ್ತು. ಆಮೇಲೆ ಪರ್ಸನಲ್ ಸಮಸ್ಯೆನೂ ಭಾಳ ಇತ್ತು. ಇಲ್ಲಿ ಬಂದು 20 ತುಪ್ಪದ ದೀಪ ಹಚ್ಚಿ 21 ಪ್ರದಕ್ಷಿಣೆ ಮಾಡಿ ಮೇಲೆ ನಂದು ಅರ್ಧ 50% ಪ್ರಾಬ್ಲಮ್ ಸಾಲ್ವ್ ಆಗಿದೆ. ವೀಕ್ಷಕರೇ, ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಮುಖ್ಯ ಉದ್ದೇಶ. ಟಿವಿ ಕನ್ನಡ. ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಸರ್ಪಶಕ್ತಿ ನಾಗದೇವತೆ ಹಾಗೂ ಶ್ರೀ ಶನಿ ಮಹಾತ್ಮ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನ ಇರುವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ಕುಂದಾಣ ಹೋಬಳಿಯ ಶ್ರೀ ಕ್ಷೇತ್ರ ಮುದ್ದನಾಯಕನ ಹಳ್ಳಿ ಗ್ರಾಮದಲ್ಲಿದೆ. ಆ್ಯಕ್ಚುಲಿ ನಂದು 2 days ಇಂದ ಸೋರಿಯಾಸಿಸ್ ಇತ್ತು. ಸೊ ಈ ದೇವಸ್ಥಾನ ಯೂಟ್ಯೂಬಿಂದ ನೋಡ್ಕೊಂಬಂದೆ. ಸೊ ಯೂಟ್ಯೂಬಿಂದ ನೋಡ್ಕೊಂಬಂದು ಈ ದೇವಸ್ಥಾನದಲ್ಲಿ 4 ವಾರ ಪ್ರದಕ್ಷಿಣೆ ಆಗಿದೆ, 21 ಪ್ರದಕ್ಷಿಣೆ, ತುಪ್ಪದ ದೀಪ ಹಚ್ಚಿ ತೆಂಗಿನಕಾಯಲ್ಲಿ ಎಲ್ಲ ವಾಸಿ ಆಯಿತು. 80% ವಾಸಿ ಆಗಿದೆ. ಇನ್ನು 4 ವಾರ ಬರಬೇಕು. 4 ವಾರ ಬಂದರೆ ನಂಬಿಕೆ ಇದೆ ಆ ದೇವ್ರ ಮೇಲೆ. ನನಗೆ ವಾಸಿ ಆಗುತ್ತೆ ಅಂತ ನಂಬಿಕೆ ಇದೆ. 100% ಬನ್ನಿ, 100% ಕೆಲಸ ಆಗುತ್ತೆ. ನಿಮಗೆ ಏನೇ ಇದ್ರೂ ಎಲ್ಲ ಕೆಲಸ ಆಗುತ್ತೆ. ಹೆಲ್ತಿಂದ ಆಗಲಿ ಆ್ಯಂಡ್ ಜಾಬಿಂದಾಗಲಿ ಎಲ್ಲ ಕೆಲಸ ಆಗುತ್ತೆ ನಿಮಗೆ ಅಂತ ಹೇಳ್ತೀನಿ ನಾನು. ಎಲ್ಲ ಪಾಸಿಟಿವ್ ವೈಬ್ಸ್ ಇದೆ. ನನಗೆ ಬಂದು 4 ವೀಕ್ಸಲ್ಲೇ 80% ಕ್ಲಿಯರ್ ಆಗಿದೆ ನನ್ನದು ಹೆಲ್ತು. ನನಗಿನ್ನೂ ನಂಬಿಕೆ ಇದೆ, ನಾನು 4 ವೀಕ್ಸ್ ಬರಬೇಕು, ಅಷ್ಟರಲ್ಲಿ ನನಗೆಲ್ಲ ವಾಸಿ ಆಗುತ್ತೆ ಅಂತ ನಂಬಿಕೆ ಇದೆ ನನಗೆ. ಆ ತಾಯಿ ಒಂಥರ ಪವರ್ಫುಲ್. ನಾವೇನು ಅಂದ್ಕೊತೀವಿ ಎಲ್ಲ ಆಗುತ್ತೆ ಆ ತಾಯಿ ಹತ್ರ. ನಾವೇನು ಕೇಳ್ಕೊತೀವಿ ಎಲ್ಲ ನೆರವೇರಿಸ್ತಾರೆ. ನಾನೇನು ಹೇಳ್ತೀನಿ ಅಂದರೆ ಎಲ್ಲ ಬನ್ನಿ, ನಿಮ್ಗೇನು ಕಷ್ಟ ಇದೆ ಹೇಳ್ಕೊಳ್ಳಿ, ಎಲ್ಲ ಸಾಲ್ವ್ ಆಗುತ್ತೆ. 2 ವೀಕ್ಸ್ಗೆಲ್ಲ ನನಗೆ ರಿಸಲ್ಟ್ಸ್ ಬರೋ ಸ್ಟಾರ್ಟ್ ಆಯಿತು. 4 ವೀಕ್ಸ್ಗೆ 80% ಕ್ಲಿಯರ್ ಆಯಿತು ನನಗೆ. ಮೇಯ್ನ್ ನನಗೆ ನೀವು ಭಕ್ತಿಯಿಂದ ಕೇಳ್ಕೊಂಡ್ರೆ ಸಾಕು. ನಿಮ್ಮ ಮೇಯ್ನಾಗಿ ಕೇಳ್ಕೊ. ಆಮೇಲೆ ಪ್ರದಕ್ಷಿಣೆ ಇಲ್ಲಿ ಏನೂ ಕೇಳಲ್ಲ, ಜಸ್ಟ್ ಪ್ರದಕ್ಷಿಣೆ ಹಾಕಿದ್ರೆ ಸಾಕು. ತುಪ್ಪದ ದೀಪ ಲೈಕ್ ತೆಂಗಿನಕಾಯಿ ಹೊಡೆದು ತುಪ್ಪದ ದೀಪ ಹಚ್ಚಿದ್ರೆ ಸಾಕು. ವೀಕ್ಷಕರೇ, ಪ್ರತಿ ಅಮಾವಾಸ್ಯೆ ಹಾಗೂ ಹುಣ್ಣಿಮೆಯ ದಿನಗಳಲ್ಲಿ ಕರ್ನಾಟಕದ ಮೂಲೆ ಮೂಲೆಯಿಂದ ಸಾವಿರಾರು ಭಕ್ತರು ಶ್ರೀ ಸರ್ಪಶಕ್ತಿ ನಾಗದೇವತೆ ಅಮ್ಮನವರ ಸನ್ನಿಧಾನಕ್ಕೆ ಬಂದು ಹೂವು ಪ್ರಸಾದವನ್ನು ಕೇಳುತ್ತಾರೆ. ನೀವು ಅಂದುಕೊಂಡ ಕೆಲಸಗಳು ಆಗುತ್ತೆ ಅಂದರೆ ಅಮ್ಮನವರು ಹೂವು ಪ್ರಸಾದವನ್ನು ಕೊಡುತ್ತಾರೆ. ಅಂದುಕೊಂಡ ಕೆಲಸ ಆಗುವುದಿಲ್ಲ ಅಂದರೆ ಅಮ್ಮನವರು ಹೂವು ಪ್ರಸಾದವನ್ನು ಕೊಡುವುದಿಲ್ಲ. ನಮ್ಮ ಹೆಸರು ನೀಲ, ಸಿಗ್ನಾಕ್ನಹಳ್ಳಿಯಿಂದ ಬಂದಿದ್ದೀವಿ. ನನಗೆ 21 ಪ್ರಜ್ಞೆ ಹಾಕಿದ್ವಿ. ನನಗೆ ಕಾಲು ತುಂಬ ಪ್ರಾಬ್ಲಮ್ ಇತ್ತು. ಅದಕ್ಕೆ ನಾವು ಇಲ್ಲಿಗೆ ಬಂದು ನಮಗೆ ಉತ್ತರ ಸಿಕ್ಕಿತು ವಾಸಿ ಆಗುತ್ತೆ ಅಂತ. ನನಗೆ ಈಗ ಒಂದು ಸ್ವಲ್ಪ ಪರವಾಗಿಲ್ಲ. ತಾಯಿ ಬಗ್ಗೆ ತುಂಬಾ ನಮಗೆ ನಂಬಿಕೆ ಆಯಿತು. ನಾವು ನಂಬಿದ್ದೀವಿ. ನಮಗೆ ಮುಂಚೆ ಒಂದು ಸಾರಿ ಹಿಂಗೆ ಆಗಿತ್ತು, ಅದು ನಮಗೆ ವಾಸಿ ಆಯಿತು. ಇದು 2ನೇ ಸತಿ ಇಲ್ಲಿಗೆ ನಾವು ಬಂದಿರೋದು. ನಮಗೆ ಪರವಾಗಿಲ್ಲ. ತಾಯಿ ಬಗ್ಗೆ ನಮಗೇನೂ ಇಲ್ಲ, ನಂಬಿಕೆ ಐತಿ.
ನಾವು ಹೋಗಿ ಅಂತಲೇ ತಿಳಿಸ್ಕೊಡ್ತೀವಿ. ತುಂಬ ಇದಾಯಿತು ನಮಗೆ, ನೀವು ಹೋಗಿ ಬನ್ನಿ ಅಂತಲೇ ನಾವು ಹೇಳ್ತೀವಿ. 21 ಪ್ರಜನೆ ಹಾಕಿ ನಾವು ಪೂಜೆ ಮಾಡ್ಕೊಂಡಿದ್ವಿ. ನಂದು ಇದಕ್ಕಿಂತ ಮೊದಲು ನಮ್ಮ ಜಮೀನಿನ ಸಮಸ್ಯೆ ಭಾಳ ಇತ್ತು. ಆಮೇಲೆ ಪರ್ಸ್ನಲ್ ಸಮಸ್ಯೆನೂ ಭಾಳ ಇತ್ತು. ಇಲ್ಲಿ ಬಂದು ತುಪ್ಪದ ದೀಪ ಹಚ್ಚಿ 21 ಪ್ರದಕ್ಷಿಣೆ ಮಾಡಿ ಮೇಲೆ ನಂದು ಅರ್ಧ 50% ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಇಲ್ಲಿಗೆ ಬಂದ ಮೇಲೆ ಭಾಳ ಅನುಕೂಲನೂ ಆಗಿದೆ, ಚೆನ್ನಾಗಿದೆ. ಪರ್ಸ್ನಲ್ ಸಮಸ್ಯೆ ಸಮೇತ ಕ್ಲಿಯರ್ ಆಗಿದೆ. ಆರಾಮಾಗಿ ಬರ್ಬೋದು. ಅವರ ವೈಯಕ್ತಿಕ ಇರೋದು ಎಲ್ಲದನ್ನೂ ಕ್ಲಿಯರ್ ಮಾಡ್ಕೋಬೋದು. ಭಾಳ ಚೆನ್ನಾಗಿದೆ. ಅಮ್ಮನವ್ರ ಹತ್ರ ಬಂದು ಎಲ್ಲರೂ ಕ್ಲಿಯರ್ ಮಾಡ್ಕೊಳಕ್ಕಂತ ಹೇಳ್ತಾ ಇದ್ದೀವಿ. ನಾನು ಫಸ್ಟ್ ಟೈಮ್ ಇದು ಬಂದಿರೋದು 2ನೇ ಟೈಮ್ ನಾನು. 15ರಿಂದ 20 ದಿವಸ ಆಯಿತು. ಭಾಳ ಚೆನ್ನಾಗಿದೆ. ಅಮ್ಮನವರ ಆಶೀರ್ವಾದ ಭಾಳ ಸೂಪರ್ ಇದೆ, ಚೆನ್ನಾಗಿದೆ. ಯಾರಾದರೂ ತೊಂದರೆ ಇದ್ದರೆ ಇಲ್ಲಿ ಬಂದು ಪರಿಹಾರ ಮಾಡ್ಕೋಬೋದು. ಪ್ರತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ದಿನಗಳಲ್ಲಿ ಈ ದೇವಸ್ಥಾನಕ್ಕೆ ಬರುವಂತಹ ಭಕ್ತರು 21 ಪ್ರದಕ್ಷಿಣೆಯನ್ನು ಹಾಕಿ ತೆಂಗಿನಕಾಯಿಯಿಂದ ತುಪ್ಪದ ದೀಪವನ್ನು ಹಚ್ಚಿದರೆ ಸಾಕು. ಚರ್ಮ ಕಾಯಿಲೆ, ನಾಗದೋಷ, ಸಂತಾನ ವಿಳಂಬ, ಕಂಕಣ ಭಾಗ್ಯ, ಉದ್ಯೋಗ ಸಮಸ್ಯೆ, ಹಣಕಾಸಿನ ಸಮಸ್ಯೆ, ಕೋರ್ಟು ಕಚೇರಿ ಸಮಸ್ಯೆ, ಭೂಮಿ ವ್ಯಾಜ್ಯಗಳ ಸಮಸ್ಯೆ, ಹೀಗೆ ಹೇಳುತ್ತಾ ಹೋದರೆ 1 2 ಏನೇ ಸಮಸ್ಯೆ ಇದ್ದರೂ ಪರಿಹಾರ ಆಗುತ್ತದೆ ಅನ್ನುವ ನಂಬಿಕೆ ಇದೆ. ನನ್ನ ಮಗನು ಹುಟ್ಟಿ ಜಾಸ್ತಿ ದಿನ ಒಂದು 2 ವರ್ಷ ಆಯ್ತು. ಇವಾಗ ಅವ್ನಿಗೆ ತುಂಬ ನೈಟು ಅಳ್ತಾ ಇದ್ನು, ರಾತ್ರಿ ನಿದ್ದೆ ಮಾಡಲ್ಲ, ಏನು ಮಾಡಲ್ಲ. ಇಲ್ಲಿ ಬಂದು 5 ತಿಂಗಳು 5 ಅಮಾವಾಸ್ಯೆ 5 ಪೂರ್ಣಿಮೆಗೆ ಬಂದು ನಾವು ಇಲ್ಲಿ ವಾಸಿ ಮಾಡ್ಕೊಂಡು ಹೋದ್ವಿ. ಇವಾಗ 90% ಸ್ವಲ್ಪ ಚೆನ್ನಾಗಿದ್ದಾನೆ. ಇವಾಗ ಆದರೂ ಹಂಗೆ ಸ್ವಲ್ಪ ಹಂಗೆ ಪ್ರಾಬ್ಲಮ್ ಇದೆ. ಇವಾಗ ಮತ್ತೆ ಇನ್ನೊಂದು ವಾರ ಬಂದು ತುಪ್ಪದ ದೀಪ 21 ತುಪ್ಪದ ದೀಪ ಹಚ್ಬಿಟ್ಟು 21 ದರ್ಶನ ಹಾಕೋಕೆ ಹೇಳಿದ್ದಾರೆ. ಆಗ್ತಾಯಿದ್ವಿ. ತುಂಬ ಒಳ್ಳೆಯದಾಗಿದೆ, 90% ಒಳ್ಳೆಯದಾಗಿದೆ, ಚೆನ್ನಾಗಿದೆ ನಮ್ಮ ಮಗನ ಇವಾಗ. ಸರ್ ದೇವಸ್ಥಾನ ಎಲ್ಲರಿಗೂ ಒಳ್ಳೇದು ಮಾಡ್ತಿದ್ದೆ. ಕಾಯಿಲೆ ಇರೋರಿಗೆ ಎಲ್ಲರಿಗೂ ಒಳ್ಳೇದು ಅನುಕೂಲ, ಯಾರಿಗೆ ಬೇಡ್ಕೊತಾರೋ ಅವ್ರಿಗೆಲ್ಲ ಅನುಕೂಲ ಆಗುತ್ತೆ. ಸರ್ ನಾವು ಬಂದು 2 ವಾರ ಬಂದಿದ್ವಿ. 2 ವಾರದಲ್ಲಿ ಸ್ವಲ್ಪ ಪರವಾಗಿಲ್ಲ ಇವಾಗ. ನಾವು ಪಾತ್ಲಿಂಗಪ್ಪ ಅಂತ ಬೆಂಗಳೂರು ಯಜ್ಞಹಳ್ಳಿಯಿಂದ ಬಂದಿದ್ದೀವಿ. ನಮಗೆ ಫಸ್ಟು ಚರ್ಮ ಕಾಯಿಲೆ ಅಂತ ಬಂದಿದ್ದು, ವಾಸಿ ಆಯಿತು. ಆಮೇಲೆ ಸ್ಟ್ರೋಕ್ ಆಯಿತು, ಅದು ವಾಸಿ ಆಯಿತು. ಇಲ್ಲಿ ಬಂದಾದಮೇಲೆ ಅದು ವಾಸಿ ಆಯಿತು. ಇವಾಗ ಒಂದು ಸಂತಾನ ನಮ್ಮ ಮಗನಿಗೆ ಕೇಳಕ್ಕೆ ಬಂದಿದ್ದೀನಿ. ಅದನ್ನು ಕೊಟ್ಟೈತೆ ಅಮ್ಮ, ನಮ್ಗೆ ಅನುಕೂಲ ಆಗ್ತಾಯಿತ್ತು. ಜನವರಿ ತಿಂಗಳಿಂದ ಬರ್ತಿದ್ದೀನಿ. ಎಲ್ಲರೂ ಬನ್ನಿ, ಎಲ್ಲರೂ ಅನುಕೂಲ ಆಗುತ್ತೆ. ಇಲ್ಲಿ ಯಾವುದೇ ಇದಿಲ್ದಂಗೆ ದರ್ಶನ ಮಾಡಿ ಹೋಗ್ಬೋದು ನಮ್ಮನ್ನು. ನನ್ನ ಹೆಸರು ಸಿದ್ದೋಜಿರಾವ್ ಅಂತ, ಯಜ್ಞಹಳ್ಳಿಯಿಂದ ಬಂದಿದ್ದೀನಿ. ನನ್ನ ಮಗನಿಗೆ ಎಲ್ಲೋದ್ರೂ ಮದುವೆ ಸೆಟ್ ಆಗ್ತಾಯಿಲ್ಲ, ಅದಕ್ಕೋಸ್ಕರ ಇಲ್ಲಿ ಬಂದಿದ್ದೀನಿ. ತಾಯಿ ಅಮ್ಮನವರು ಹೂವು ಕೊಟ್ಟಿದ್ದಾರೆ, ನೋಡೋಣ ಇದು ಹೆಂಗೆ ಒಳ್ಳೆಯದಾದರೆ ನಮಗೂ ಒಂದು ಇದಾಗುತ್ತೆ, ಎಲ್ಲರಿಗೂ ಒಂದು ಪ್ರಚಾರಕ್ಕೆ ಅನುಕೂಲ ಆಗುತ್ತೆ. ತಾಯಿ ನನಗೆ ಒಳ್ಳೆಯ ಇದಿದೆ, ಅದರಿಂದ ನಾನು ಇಲ್ಲಿಗೆ ಯಾರೋ ಭೇಟಿ ಮಾಡಿದ್ರು, ಅದಕ್ಕೋಸ್ಕರ ಇಲ್ಲಿ ಬಂದು ನಾನು ನೋಡಿದ್ದೀನಿ. ಒಳ್ಳೆಯದಾಗಿದ್ದು ನೋಡೋಣ. ಎಲ್ಲರೂ ಬಂದು ಇಲ್ಲಿ ಒಂದ್ಸಲಿ ಭೇಟಿ ಮಾಡಿ ಹೋಗಲಿ, ಅವ್ರಿಗೆ ಅನುಕೂಲ ಆದರೆ ಮತ್ತೆ ಬರ್ಬೋದಲ್ಲ.
ವೀಕ್ಷಕರೇ, ನೀವು ಕೂಡ ಒಮ್ಮೆ ಶ್ರೀ ಸರ್ಪಶಕ್ತಿ ನಾಗದೇವತೆ ಹಾಗೂ ಶ್ರೀ ಶನಿ ಮಹಾತ್ಮ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ 21 ಪ್ರದಕ್ಷಿಣೆಯನ್ನು ಹಾಕಿ ತೆಂಗಿನಕಾಯಿಯಿಂದ ತುಪ್ಪದ ದೀಪವನ್ನು ಹಚ್ಚಿದರೆ ಸಾಕು, ನಿಮ್ಮ ಎಲ್ಲ ಕಷ್ಟಗಳು ನಿವಾರಣೆ ಆಗುತ್ತದೆ.